ಎಲ್ಲರಿಗೂ ಅಟ್ ಕಾಂಪಿಟೇಟಿವ್ 1990 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ತರಗತಿಯೊಳಗ ಪ್ರಮುಖ ಎರಡು ಮುಖ್ಯವಾಗಿರ್ತಕ್ಕಂತಹ ಕೆ ಟಾಪಿಕ್ಗಳು ಮತ್ತು GPSTRಗೆ ಮತ್ತು HSTRಗೆ TETಗೆ ಸಂಬಂಧಪಟ್ಟಂತಹ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಇವತ್ತು ಚರ್ಚೆ ಮಾಡೋಣ. ಅದರೊಳಗೆ ಮೊದಲನೇದು ಕರ್ನಾಟಕದ ಪ್ರಮುಖ ಬೀಚ್ಗಳು ಅಂತಕ್ಕಂಥದ್ದು ಒಂದು ಟಾಪಿಕ್ಕು. ಎರಡನೇದು ಕರ್ನಾಟಕದ ದ್ವೀಪಗಳು ಅಂತಕ್ಕಂಥದ್ದನ್ನ ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಅದರೊಳಗಡೆ ಮೊದಲನೇದಾಗಿ ಕರ್ನಾಟಕದ ಪ್ರಮುಖ ಬೀಚ್ಗಳು ಅಂತಕ್ಕಂತಹ ಮೊದಲನೇ ಟಾಪಿಕ್ದೊಳಗ ಕರ್ನಾಟಕದೊಳಗಡೆ ಇರ್ತಕ್ಕಂತಹ ಬೀಚ್ಗಳು ಯಾವ್ಯಾವು ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದು ಸೋಮೇಶ್ವರ ಬೀಚ್, ಆಮೇಲೆ ಉಳ್ಳಾಳ ಬೀಚ್, ಪೆನಂಬೂರು ಬೀಚ್ ಅಂತಕ್ಕಂಥದ್ದು. ಈ ಮೂರು ಬೀಚ್ಗಳು ಯಾವ ಜಿಲ್ಲೆಯೊಳಗದವಪ್ಪ ಅಂತ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ನಮಗ ಆ ಮೂರು ಬೀಚ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯೊಳಗದವು. ಸೋಮೇಶ್ವರ ಅಂತಕ್ಕಂಥದ್ದು ಯಾವ ಜಿಲ್ಲೆ ಒಳಗೈತಿ? ಸೋಮೇಶ್ವರ ಅಂತಕ್ಕಂಥ ಬೀಚ್ ಯಾವ ಜಿಲ್ಲೆ ಒಳಗೈತಪ್ಪ ಅಂತಂದ್ರ ದಕ್ಷಿಣ ಕನ್ನಡ. ಆಮೇಲೆ ಉಳ್ಳಾಳ ಅಂತಕ್ಕಂಥ ಬೀಚ್ ಯಾವ ಜಿಲ್ಲೆ ಒಳಗೈತಪ್ಪ ಅಂತಂದ್ರ ಅದು ದಕ್ಷಿಣ ಕನ್ನಡದೊಳಗೈತಿ. ಇನ್ನು ನೆಕ್ಸ್ಟ್ ಮೂರನೇದು ಯಾವ್ದಪ್ಪ ಅಂತಂದ್ರ ಪೆನಂಬೂರು ಬೀಚ್ ಅಂತಕ್ಕಂಥದ್ದು ಕೂಡ ದಕ್ಷಿಣ ಕನ್ನಡದೊಳಗೈತಿ. ಇನ್ನ ನೆಕ್ಸ್ಟ್ ಮುಂಬರುವಂತಹ ಬೀಚ್ ಅನ್ನ ನೋಡೋದಾದ್ರೆ ಮರವಂತೆ ಬೀಚ್ ಮತ್ತು ಮಲ್ಪೆ ಬೀಚ್. ಈ ಮರವಂತೆ ಮತ್ತು ಮಲ್ಪೆ ಬೀಚ್ ಯಾವ ಜಿಲ್ಲೆ ಒಳಗೆ ಕಂಡು ಬರ್ತೈತಪ್ಪ ಅಂತಂದ್ರ ಉಡುಪಿ ಜಿಲ್ಲೆ ಒಳಗ ಮರವಂತೆ ಮತ್ತು ಮಲ್ಪೆ ಬೀಚ್ ಕಂಡು ಬರ್ತೈತಿ. ಇವುಗಳನ್ನ ನಮಗ ಹೊಂದಿಸಿ ಬರೆಯೋದ್ರೊಳಗ TET ಒಳಗಾಗಿರ್ಬೋದು, GPSTR GK ಪೇಪರ್ದೊಳಗಾಗಿರ್ಬೋದು, HSTR GK ಪೇಪರ್ದೊಳಗಡೆ ಇವುಗಳನ್ನ ನಮಗ ಹೊಂದಿಸಿ ಬರೆಯೋದ್ರೊಳಗ ಒಂದು ಬೀಚ್ ಅನ್ನ ಕೊಟ್ಟು ಜಿಲ್ಲೆಯನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರ. ಹಾಗಾದ್ರೆ ಇಲ್ಲಿ ಮರವಂತೆ ಅಂತಕ್ಕಂಥದ್ದು ಯಾವ ಜಿಲ್ಲೆಯಪ್ಪ ಅಂತಂದ್ರ ಉಡುಪಿ ಜಿಲ್ಲೆ. ಮಲ್ಪೆ ಅಂತಕ್ಕಂಥದ್ದು ಕೂಡ ಯಾವ ಜಿಲ್ಲೆಯಪ್ಪ ಅಂದ್ರ ಉಡುಪಿ ಜಿಲ್ಲೆ. ಇನ್ನು ನೆಕ್ಸ್ಟ್ ಕಾರವಾರ ಬೀಚ್, ಮುರುಡೇಶ್ವರ ಬೀಚ್, ಓಂ ಬೀಚ್ ಅಂತಕ್ಕಂಥದ್ದು ಇದೆ. ಈ ಕಾರವಾರ ಬೀಚ್, ಮುರುಡೇಶ್ವರ ಬೀಚ್, ಓಂ ಬೀಚ್ ಅಂತಕ್ಕಂಥವು ಟೋಟಲ್ ಆಗಿ ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರ ಉತ್ತರ ಕನ್ನಡ ಜಿಲ್ಲೆ ಒಳಗೆ ಕಂಡು ಬರ್ತಾವ. ಈ ಮೂರು ಬೀಚ್ಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರ ಉತ್ತರ ಕನ್ನಡ. ಅವಕ್ಕೆ ನಾವು ಶಾರ್ಟ್ಕಟ್ ಆಗಿ UK ಅಂತ ಕರಿತೀವಿ, ಅಂದ್ರೆ ಉತ್ತರ ಕನ್ನಡ ಅಂತಕ್ಕಂಥದ್ದು. ಕಾರವಾರ ಬೀಚ್, ಮುರುಡೇಶ್ವರ, ಓಂ ಬೀಚ್ ಅಂತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯೊಳಗ. ಈ ಕಾರವಾರ ಬೀಚ್ಗೆ ಇನ್ನೊಂದು ಹೆಸರಿನಿಂದ ಕರೀತಾರ. ಏನಂತ ಕರೀತಾರಪ್ಪ ಅಂತಂದ್ರ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅಂತ ಕರೀತಾರ. ಕಾರವಾರ ಬೀಚ್ಗೆ ಇನ್ನೊಂದು ಹೆಸರು ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅಂತಾನೆ ಕರೀತಾರ. ಇದು ಎಲ್ಲಿ ಐತಪ್ಪ ಅಂತಂದ್ರೆ ಕಾರವಾರದೊಳಗಡೆನೆ ಐತಿ. ಇನ್ನು ನೆಕ್ಸ್ಟ್ ಮುರುಡೇಶ್ವರ ಬೀಚ್ ಅಂತ ಇದೆ. ಮುರುಡೇಶ್ವರ ಬೀಚ್ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತಪ್ಪ? ಎಕ್ಸಾಕ್ಟ್ ಪ್ಲೇಸ್ ಅನ್ನ ಏನಾದ್ರು ಕೇಳಿದ್ರಪ್ಪ ಅಂತಂದ್ರ ಹೊನ್ನಾವರದೊಳಗ ಮುರುಡೇಶ್ವರ ಬೀಚ್ ಐತಿ. ಎಲ್ಲಿ? ಈ ಹೊನ್ನಾವರದೊಳಗ ಮುರುಡೇಶ್ವರ ಬೀಚ್ ಐತಿ. ಇನ್ನು ಓಂ ಬೀಚ್ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಗೋಕರ್ಣದೊಳಗಿರ್ತಕ್ಕಂಥದ್ದೇ ಯಾವ್ದಪ್ಪ ಅಂತಂದ್ರ ಓಂ ಬೀಚ್. ಇವುಗಳನ್ನ ನಾವು ಕರ್ನಾಟಕದೊಳಗಡೆ ಇರ್ತಕ್ಕಂತಹ ಪ್ರಮುಖ ಬೀಚ್ಗಳು ಅಂತಕ್ಕಂಥದ್ದಾಗುತ್ತ. ಇದು ಇಷ್ಟು ಏನಪ್ಪಾ ಅಂತಂದ್ರ ಕರ್ನಾಟಕದೊಳಗಡೆ ಇರತಕ್ಕಂಥ ಪ್ರಮುಖ ಬೀಚ್ಗಳು. ಇನ್ನು ನೆಕ್ಸ್ಟ್ ಎರಡನೇ ಟಾಪಿಕ್ GKಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎರಡನೇ ಟಾಪಿಕ್ ಯಾವ್ದಪ್ಪ ಅಂತಂದ್ರ ಅಥವಾ TET GPSTR ಮತ್ತು HSTRಗೆ ಸಂಬಂಧಪಟ್ಟಂತ GKಗೆ ಎರಡನೇ ಟಾಪಿಕ್ ಕರ್ನಾಟಕದ ದ್ವೀಪಗಳು ಅಂತಕ್ಕಂಥದ್ದು. ಅದರೊಳಗ ಕರ್ನಾಟಕದೊಳಗಡೆ ಇರ್ತಕ್ಕಂತಹ ಪ್ರಮುಖ ದ್ವೀಪಗಳು ಯಾವ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರ ಮೊದಲನೇದಾಗಿ ಸಂತ್ ಮೇರಿ ದ್ವೀಪ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಪ್ಪ ಅಂದ್ರ ಕೋಕೋನಟ್ ದ್ವೀಪ ಅಂತ ಕರಿತೀವಿ. ಅಥವಾ ಇದನ್ನ ಅಲ್ಲಿನ ಸ್ಥಳೀಯ ಜನರು ಏನಂತ ಕರೀತಾರಪ್ಪ ಅಂತಂದ್ರ ತೊನ್ಸೆಪಾರ್ ದ್ವೀಪ ಅಂತ ಕರೀತಾರ. ಅಲ್ಲಿಯ ಸ್ಥಳೀಯ ಜನರು ಈ ಸಂತ್ ಮೇರಿ ಅಥವಾ ಕೋಕೋನಟ್ ದ್ವೀಪಕ್ಕೆ ತೊನ್ಸೆಪಾರ್ ದ್ವೀಪ ಅಂತ ಕರೀತಾರ. ಈ ತೊನ್ಸೆಪಾರ್ ದ್ವೀಪ ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರ ಉಡುಪಿ ಜಿಲ್ಲೆ ಒಳಗೆ ಕಂಡು ಬರ್ತೈತಿ. ಇನ್ನು ನೆಕ್ಸ್ಟ್ ಎರಡನೇದು ಯಾವ್ದಪ್ಪ ಅಂತಂದ್ರ ಅಂಜು ದ್ವೀಪ ಅಂತಕ್ಕಂಥದ್ದು. ಇದು ಕೂಡ ಯಾವ ಜಿಲ್ಲೆ ಒಳಗಪ್ಪ ಅಂತಂದ್ರ ಉತ್ತರ ಕನ್ನಡ ಜಿಲ್ಲೆ ಒಳಗೆ ಕಂಡು ಬರ್ತೈತಿ. ಇನ್ನು ದೇವಗಢ ದ್ವೀಪ ಅಂತಕ್ಕಂಥದ್ದು ಬರ್ತಾ. ಈ ದೇವಗಢ ದ್ವೀಪ ಅಂತಕ್ಕಂಥದ್ದು ಕೂಡ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರ ಉತ್ತರ ಕನ್ನಡ. ಈ ದೇವಗಢ ಅಂತಕ್ಕಂಥ ದ್ವೀಪಕ್ಕ ಇನ್ನೊಂದು ಹೆಸರಿನಿಂದ ಕರೀತಾರ. ಏನಂತ ಕರೀತಾರಪ್ಪ ಅಂತಂದ್ರ ದೇವಭಾಗ ದ್ವೀಪ ಅಂತ ಕೂಡ ಕರೀತಾರ. ಈ ದೇವಗಢ ದ್ವೀಪ ಅಥವಾ ದೇವಭಾಗ ದ್ವೀಪ ಎಲ್ಲಿ ಬರ್ತಪ್ಪ ಅಂತಂದ್ರ ಉತ್ತರ ಕನ್ನಡದೊಳಗೆ ಕಂಡು ಬರ್ತಾ. ಇನ್ನು ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ನಾಲ್ಕನೇದು ಪ್ರಮುಖವಾಗಿರ್ತಕ್ಕಂಥ ದ್ವೀಪ ಯಾವ್ದಪ್ಪ ಅಂದ್ರ ಕಾಂಜಿಗುಡ್ಡ ದ್ವೀಪ. ಇದು ಕೂಡ ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರ ಉತ್ತರ ಕನ್ನಡದೊಳಗಡೆನೆ ಕಂಡು ಬರ್ತೈತಿ. ಇನ್ನು ನೇತ್ರಾಣಿ ದ್ವೀಪ. ಇದು ನಮಗೆ ಸಾಕಷ್ಟು ಬಾರಿ ನಮ್ಮ TET ಮತ್ತು GPSTR ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳೊಳಗ ಈ ದ್ವೀಪದ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ದಾರೆ.
ಈ ನೇತ್ರಾಣಿ ದ್ವೀಪ ಕಂಡು ಬರೋದು ಎಲ್ಲಪ್ಪ ಅಂತಂದ್ರೆ ಉತ್ತರ ಕನ್ನಡದೊಳಗೆ ಕಂಡು ಬರ್ತೈತಿ. ಈ ಉತ್ತರ ಕನ್ನಡದೊಳಗೆ ಕಂಡು ಬರ್ತಕ್ಕಂಥ ನೇತ್ರಾಣಿ ದ್ವೀಪಕ್ಕ ಇನ್ನೊಂದು ಹೆಸರು ಏನಂತ ಕರೀತಾರಪ್ಪ ಅಂತಂದ್ರೆ ಪಿಜನ್ ಐಲ್ಯಾಂಡ್ ಅಂತ ಕರೀತಾರ. ಈ ಪಿಜನ್ ಐಲ್ಯಾಂಡ್ ಅಪ್ಪ ಅಂತಂದ್ರೆ ಇಲ್ಲಿ ಪಿಜನ್ ಅಂದ್ರ ಪಾರಿವಾಳ ಅಂತಂದಂಗ ಇಲ್ಲಿ ಈ ಐಲ್ಯಾಂಡ್ದೊಳಗೆ ಹೆಚ್ಚು ಪಾರಿವಾಳಗಳದಾವು. ಅಂದ್ರೆ ಈ ದ್ವೀಪದೊಳಗ ನೇತ್ರಾಣಿ ದ್ವೀಪದೊಳಗೆ ಏನದವಪ್ಪ ಅಂತಂದ್ರ ಹೆಚ್ಚು ಪಾರಿವಾಳಗಳದಾವು. ಆ ಹೆಚ್ಚು ಪಾರಿವಾಳಗಳು ಇರುವುದರಿಂದ ಅದಕ್ಕೆ ಏನಂತ ಕರೆದಾರಪ್ಪ ಅಂತಂದ್ರ ಪಿಜನ್ ಐಲ್ಯಾಂಡ್ ಅಂತ ಕರೆದಾರ. ಅದಕ್ಕೆ ನಾವು ಕನ್ನಡದೊಳಗೆ ಪಾರಿವಾಳಗಳ ದ್ವೀಪ ಅಂದ್ರೆ ಸರಿ ಆಗಲ್ಲ ಅಂತಕ್ಕಂಥದ್ದನ್ನಿಟ್ಟು ಆಂಗ್ಲ ಭಾಷೆಯೊಳಗಡೆ ಪಿಜನ್ ಐಲ್ಯಾಂಡ್ ಅಂತ ಕರೆದಿದ್ದಾರೆ ಅಂತಕ್ಕಂಥದ್ದು. ಇವು ಇಷ್ಟು ನಾವು ನೋಡ್ಕೊಂಡಿದ್ದೇ ಆಗಿತ್ತಪ್ಪ ಅಂತಂದ್ರ ನಮ್ಮ GK ಅಂತಕ್ಕಂತಹ ಪೇಪರ್ ಏನಾಗುತ್ತಪ್ಪ ಅಂತಂದ್ರ ಅತ್ಯಂತ ಸರಳ ಆಗುತ್ತಾ. ಇನ್ನು ಇದೇ ರೀತಿಯಾಗಿರ್ತಕ್ಕಂಥ ಹೆಚ್ಚಿನ ತರಗತಿಗಳನ್ನ ಪ್ರತಿನಿತ್ಯ ನಮ್ಮ ಯೂಟ್ಯೂಬ್ ತರಗತಿ ಒಳಗಾಗಿರ್ಬೋದು ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ID ಒಳಗಡೆನೂ ಕೂಡ ಹಾಕ್ತಾ ಇರ್ತೀವಿ. ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.